ದಿನನಿತ್ಯ ಜೀವನದಲ್ಲಿ ಐಟಿ ಸಿಟಿ ಮಂದಿಗೆ ಟ್ರಾಫಿಕ್ ಸಮಸ್ಯೆ ಆಗಿರಬಹುದು, ಆಹಾರ ಸಮಸ್ಯೆ ಆಗಿರಬಹುದು, ನೀರಿನ ಸಮಸ್ಯೆ ಆಗಿರಬಹುದು, ಎಲ್ಲ ರೀತಿಯ ಸಮಸ್ಯೆಗಳು ಎದುರಾಗಿ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ. ಆದರೆ ಇದೀಗ ಸಿಗ್ತಾ ಇರುವಂತಹ ಮಾಹಿತಿ ಏನಂತ ಹೇಳಿದ್ರೆ ಸ್ಮಾರ್ಟ್ ಫೋನ್ನಿಂದಾಗಿ ಸಿಲಿಕಾನ್ ಸಿಟಿ ಜನ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಐಟಿ ಸಿಟಿ ಮಂದಿಯಲ್ಲಿ ಹೊಸ ಕಾಯಿಲೆ ಪತ್ತೆಯಾಯಿತು. ಸ್ಮಾರ್ಟ್ ಫೋನ್ನಿಂದ ಹೊಸ ಕಾಯಿಲೆ ಬಂದಿದೆ. ಸಿಲಿಕಾನ್ ಸಿಟಿ ಜನ ಇದರಿಂದಾಗಿ ಭಯಭೀತರಾಗ್ತಾ ಇದ್ದಾರೆ. ಸ್ಮಾರ್ಟ್ ಫೋನ್ ಝೋಂಬಿ ಬಗ್ಗೆ ಎಚ್ಚರಿಕೆಯಿಂದಿರುವಂತೆ ಸಂದೇಶವನ್ನು ರವಾನೆ ಮಾಡಲಾಗ್ತಾ ಇದೆ. ಯಾವ ರೀತಿ ಗೊತ್ತಾ? ಸ್ಮಾರ್ಟ್ ಫೋನ್ನಿಂದ ನಗರದಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಫೋನ್ನಲ್ಲಿ ಮಾತನಾಡ್ತಾ ರಸ್ತೆ ದಾಟುವಂತಹ ಸಂದರ್ಭದಲ್ಲಿ ಅಪಘಾತಗಳಾಗೋದು ಹೆಚ್ಚಾಗ್ತಾ ಇದೆ. ಹೀಗಾಗಿ ಸೂಚನಾ ಫಲಕವನ್ನು ಅಳವಡಿಸೋದಕ್ಕೆ ಟ್ರಾಫಿಕ್ ಪೊಲೀಸರು ಡಿಸೈಡ್ ಮಾಡಿದ್ದಾರೆ. ಸಂಚಾರಿ ವಿಭಾಗದ ಜಂಟಿ ಆಯುಕ್ತರಿಂದ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಾಗ್ತಾ ಇದೆ. ಸ್ಮಾರ್ಟ್ ಫೋನ್ನಲ್ಲಿ ಮಾತನಾಡ್ತಾ ಹಲೋ ಹೌ ಆರ್ ಯು ಅಂತ ಹೇಳ್ತಾ ರಸ್ತೆ ದಾಟುವಂತಹ ಸಂದರ್ಭದಲ್ಲಿ ತಲ್ಲೀನರಾಗಿರ್ತೀರಿ. ಯಾರ ಜೊತೆ ನಾವು ಫೋನಲ್ಲಿ ಮಾತನಾಡಬೇಕಾದ್ರೆ ಆ ಟೈಮ್ನಲ್ಲಿ ಆಕ್ಸಿಡೆಂಟ್ಗಳಾಗುವಂತಹ ಸಂಖ್ಯೆ ದಿನನಿತ್ಯ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಅನ್ನೋ ಕುರಿತು ಮಾಹಿತಿ ಸಿಗ್ತಾ ಇದೆ. ಅಥವಾ ಗಾಯಗೊಂಡಿದ್ದಾರೆ, ಅದನ್ನ ನೋಡಿದಾಗ ಬಹಳಷ್ಟು ಜನ ಮೊಬೈಲ್ ಫೋನ್ ನೋಡ್ಕೊಂಡೆ ತಲ್ಲೀನರಾಗಿರ್ತಾರೆ. ಆ್ಯಕ್ಚುಲಿ ಒಂದು ರಸ್ತೆನ ದಾಟಬೇಕಾದ್ರೆ ಮೊದಲು ಎಡಕ್ಕೆ ನೋಡಬೇಕು, ಬಲಕ್ಕೆ ನೋಡಬೇಕು, ಮತ್ತೆ ಎಡಕ್ಕೆ ನೋಡಿ ದಾಟಬೇಕು ಅಂತ ಅದು ಒಂದು ಬಂದಂಥ ಒಂದು ನಿಯಮ. ಆದರೆ ಹಲವಾರು ಜನ ಈಗ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಫೋನನ್ನೇ ನೋಡಿಕೊಂಡು ಅದರೇ ತಲ್ಲೀನರಾಗಿ ಏನಾಗುತ್ತಾ ಇದೆ ಅಂತ ಅವರ ಅಕ್ಕಪಕ್ಕದಲ್ಲಿ ಗಮನಿಸೋದಿಲ್ಲ. ಆವಾಗ ಅಪಘಾತ ಸಂಭವಿಸೋದು ಹೆಚ್ಚಿನ ಪ್ರಾಬಬಿಲಿಟಿ ಇರುತ್ತೆ. ಹಾಗಾಗಿ ನಾವು ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಡೋಂಟ್ ಬಿ ಅ ಮೊಬೈಲ್ ಫೋನ್ ಜಾಂಬಿ ಅಂತ ಹೇಳ್ತೇವೆ ಅಷ್ಟೇ. ಇದನ್ನು ನಾವು ಭಾಳಷ್ಟು ಜನನಿಬಿಡ ಪ್ರದೇಶಗಳಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. MG ರೋಡ್ ಇದೆ, ನಮ್ಮ ಸಂಪಿಗೆ ರಸ್ತೆ ಇರ್ಬೋದು, ಅಥವಾ ನಮ್ಮ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ದೀಪ್ತಿ, ಏನಿದು ಹೊಸ ಕಾಯಿಲೆ? ದೀಪ್ತಿ, ನನ್ನ ಧ್ವನಿ ಕೇಳಿಸ್ತಾ ಇದ್ದಾರೆ ನಿಮಗೆ? ಬೆಂಗಳೂರಿನ ಜನ ಇದೀಗ ಈ ಸ್ಮಾರ್ಟ್ ಫೋನ್ನಿಂದಾಗಿ ಬಳಲ್ತಾ ಇದ್ದಾರೆ. ಈ ಸ್ಮಾರ್ಟ್ ಫೋನ್ನಿಂದಾಗಿ ಜಾಸ್ತಿ ಆಗ್ತಾ ಇದೆ. ಪ್ರಮುಖವಾಗಿ ಕಂಟಿನ್ಯೂ ಮಾಡಿ ದೀಪ್ತಿ. ಶರತ್, ಅದೇ ಸ್ಮಾರ್ಟ್ ಫೋನ್ ಇಂದ ಸಾಕಷ್ಟು ಆಕ್ಸಿಡೆಂಟ್ಗಳಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಸೈನ್ ಬೋರ್ಡ್ಗಳನ್ನ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಈ ಸೈನ್ ಬೋರ್ಡ್ ಏನ್ ಸೂಚನೆ ಮಾಡುತ್ತೆ ಅಂತ ಹೇಳಿದ್ರೆ ಬಿವೇರ್ ಆಫ್ ಸ್ಮಾರ್ಟ್ ಫೋನ್ ಜಾಂಬಿಯಾಸ್ ಅಂತ ಹೇಳಿ. ಅಂದ್ರೆ ಯಾರೆಲ್ಲ ಸ್ಮಾರ್ಟ್ ಫೋನ್ ಅನ್ನ ಇಟ್ಕೊಂಡು ಓಡಾಡ್ತಾರೆ ಅವ್ರ ಬಗ್ಗೆ ಎಚ್ಚರಿಕೆಯನ್ನ ವಹಿಸಿ, ಯಾಕಂದ್ರೆ ಅವರಂತೂ ಮೈ ಮರೆತಿರ್ತಾರೆ. ನೀವು ಮೈ ಮರೆಯಕ್ಕೆ ಹೋಗ್ಬೇಡಿ ಅನ್ನೋ ರೀತಿಯಲ್ಲಿ ಈ ಸೈನ್ ಬೋರ್ಡ್ಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿನ MG ರಸ್ತೆ, ಕಮರ್ಷಿಯಲ್ ಸ್ಟ್ರೀಟ್, ಮಾರತಳ್ಳಿ ಈ ಭಾಗದಲ್ಲಿ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಇಂದ ಈ ಸೈನ್ ಬೋರ್ಡ್ ಗಳನ್ನ ಹಾಕಲಾಗಿದೆ. ನಾವು ಅನುಚೇತನ್ ಅವ್ರನ್ನ ಮಾತಾಡಿಸಿದಾಗ್ಲೂ ಕೂಡ ಅವರು ಮಾಹಿತಿ ಕೊಟ್ಟಿರೋ ಪ್ರಕಾರ 2023ರಲ್ಲಿ ಸುಮಾರು 900ಕ್ಕೂ ಹೆಚ್ಚು ರಸ್ತೆ ಅಪಘಾತ ಪ್ರಕರಣಗಳಲ್ಲಿ 200ಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಈ ರೀತಿಯ ಮೊಬೈಲ್ ಬಳಕೆ ಮಾಡುವಂತವರು ರಸ್ತೆ ಅಪಘಾತದಲ್ಲಿ ಬಲಿಯಾಗಿದ್ದಾರೆ. ನಾವು ಆದಷ್ಟು ಹೇಳ್ತೀವಿ, ರೋಡ್ ಕ್ರಾಸ್ ಮಾಡಬೇಕಾದ್ರೆ ಅಥವಾ ರಸ್ತೆಯಲ್ಲಿ ನಡಿಬೇಕಾದ್ರೆ ನೀವು ತುಂಬಾ ಜಾಗರೂಕತೆಯಿಂದ ಇರಬೇಕು. ಯಾವ ಕಡೆಯಿಂದ ವೆಹಿಕಲ್ ಬರುತ್ತೆ ಅನ್ನೋದನ್ನ ನೋಡಿಕೊಂಡು ನೀವು ರಸ್ತೆಯನ್ನ ದಾಟಬೇಕು. ಆದರೆ ಇತ್ತೀಚಿನ ಯೂತ್ ಎಸ್ಪೆಷಲಿ ಕೈಯಲ್ಲಿ ಮೊಬೈಲ್ ಇದ್ರೆ ಮೈಯನ್ನ ಮರಿತಾರೆ, ಇಡೀ ಪ್ರಪಂಚವನ್ನೇ ಮರಿತಾರೆ. ರಸ್ತೆನ ಕ್ರಾಸ್ ಮಾಡಬೇಕಾದ್ರೂ ಕೂಡ ಆ ಮೊಬೈಲ್ ಅನ್ನ ನೋಡ್ಕೊಂಡು ಹೋಗುವಂಥದ್ದು, ಮಾತಾಡ್ಕೊಂಡು ಹೋಗುವಂಥದ್ದು, ಈ ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳಾಗುತ್ತೆ ಅಂತ ಹೇಳಿ ಈ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಶರತ್, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ.